ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದು ಗುರುವಾರದ ವಿಡಿಯೋ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ. ಇವತ್ತು ಗುರುವಾರದ ಪೂಜೆ. ನಾವು ಯಾವಾಗಲೂ ಜಾಸ್ತಿ ಗುರುವಾರನೇ ಪೂಜೆ ಮಾಡೋದು ನಾನು. ಇವತ್ತು ಬಂದು ಕೆಲಸದಿಂದ ಬಂದು ಪೂಜೆ ಮಾಡೋ ಹೊತ್ತಿಗೆ 7 ಗಂಟೆ ಆಗೋಯ್ತು ಸಂಜೆ. ನಿಮಗೆ ಗೊತ್ತಲ್ಲ, ನಾವು ಟೈಲ್ ಕೆಲಸಕ್ಕೆ ಹೋಗೋದು. ಬೆಳಗ್ಗೆ 8:30 ಮನೆ ಬಿಟ್ಟರೆ ಬರೋದು 7 ಗಂಟೆ ಆದರೂ ಆಗ್ಬೋದು, 7:15 ಆಗ್ಬೋದು. ಏನು ಮಾಡೋದು? ಹಂಗೂ ಮನೇಲಿ ಮಗ, ನಮ್ಮ ಯಜಮಾನ್ರೆಲ್ಲ ಎಲ್ಪ್ ಮಾಡ್ತಾರೆ. ಆದ್ರೂ ಕೆಲಸ ಅನ್ನೋದು ಇದ್ದೇ ಇರುತ್ತಲ್ವ. 6 ಗಂಟೆಗೆ ಎದ್ದರೆ ತಿಂಡಿ ಮಾಡಿ ನನ್ನ ಮಗನ ಕಾಲೇಜಿಗೆ ರೆಡಿ ಮಾಡಿ ಕಳಿಸ್ಬೇಕು. ತಿಂಡಿ ಎಲ್ಲ ಮಾಡಿಕೊಟ್ಟು ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸಕ್ಕೆ 8:30 ಹೊರಡಬೇಕು. ನಿಮಗೆ ಗೊತ್ತಿರೋಂಗೆ ನಾನು ನಮ್ಮ ಮನೆಯವರು ಇಬ್ಬರೂ ಟೈಲ್ ಕೆಲಸ ಮಾಡೋದಲ್ವ. ಹೊರಗಡೆ ಹೋಗಿ ನಾನು ನಮ್ಮ ಯಜಮಾನ್ರು ಇಬ್ಬರೇ ಮಾಡೋದು. ಓನಾಗಿ ನಾವು ಯಾರನ್ನೂ ಏನು ಇದು ಮಾಡ್ಕೊಂಡಿಲ್ಲ, ನಾವು ಇಬ್ಬರೇ ಕೆಲಸ ಮಾಡೋದು. ಆದ್ದರಿಂದ ನಮಗೆ ಇವತ್ತಂತೂ ಸಖತ್ತು ಕೆಲಸ ಜಾಸ್ತಿ. ಬಂದು ಪೂಜೆ ಮಾಡಿ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಪಾತ್ರೆ ಎಲ್ಲ ತೊಳ್ಕೊಂಡು ದೇವ್ರ ಮನೆಯೆಲ್ಲ ನೀಟ್ ಮಾಡಿಕೊಂಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡಿ ಮುಗಿಸೋ ಹೊತ್ತಿಗೆ ಇವತ್ತು 7 ಗಂಟೆ ಆಗಿಬಿಟ್ಟಿದೆ. ಏನು ಮಾಡೋದು? ಮನೇಲಿ ಗಂಡ ಹೆಂಡ್ತಿ ಅನುಸರಿಸ್ಕೊಂಡು ದುಡಿದ್ರೇ ಜೀವನ ಸಾಗೋದು. ಒಬ್ಬರು ದುಡಿಮೆಗೆ ನಾವು ಸೀಮಿತ ಆಗಬಾರ್ದಲ್ವ. ಏನು ಮಾಡೋಕ್ಕಾಗಲ್ಲ, ಮಾಡಬೇಕು, ಅನುಸರಿಸ್ಕೊಂಡು ಮಾಡಲೇಬೇಕು. ಒಬ್ಬರು ದುಡಿಮೆಲಿ ಜೀವನ ಸಾಗೋದಿಲ್ಲ. ಅದರಲ್ಲೂ ಈ ಬೆಂಗಳೂರಂತಹ ಊರಲ್ಲಂತೂ ಒಬ್ಬರೇ ದುಡಿದ್ರೆ ಜೀವನ ಸಾಗೋದೇ ಇಲ್ಲ. ಗಂಡ ಹೆಂಡ್ತಿ ಸಮನಾಗಿ ದುಡಿದ್ರೆ ಇಲ್ಲಿ ಯಾರೇನು ಮೇಲಲ್ಲ, ಇಲ್ಲಿ ಯಾರೇನು ಕೀಳಲ್ಲ, ಎಲ್ಲರೂ ಸಮಾನತೆ. ದುಡಿಲೇಬೇಕು, ದುಡಿಮೆನೇ ದೇವರು ಅಂತಾರೆ. ನಮಗೆ ಟೈಲ್ಸ್ ಕೆಲಸಕ್ಕೆ ಹೋಗ್ತೀಯಲ್ಲ, ನಿನಗೇನು ಅನಿಸೋದಿಲ್ವಾ ಹೆಣ್ಮಗಳಾಗಿ ಅಂತ ಯಾರೋ ಆಡ್ಕೊತಾರೆ. ಹಿಂದೆ ಮಾತಾಡೋರ್ಗೇನು ಮಾತಾಡ್ತಾರೆ. ನಮ್ಮ ಜೀವನ ನೋಡ್ಕೋಬೇಕು ಅಂದರೆ ನಾವು ಹೋಗಲೇಬೇಕು. ಎಷ್ಟೋ ಜನ ಅಂದಿದ್ದಾರೆ, ಹಿಂದಗಡೆ ನಗಾಡ್ಕೊಂಡು ಇದ್ದಾರೆ. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ನಮ್ಮ ಕೆಲಸದಲ್ಲೇ ನಮಗೆ ತೃಪ್ತಿ ಇದೆ, ಅದರಲ್ಲೇ ಖುಷಿಯಾಗಿದ್ದೀವಿ. ನಮ್ಮ ಮನೇಲಿ ನಮ್ಮ ಯಜಮಾನ್ರಾಗಲಿ ನನ್ನ ಮಗನೂ ಒಂದೊಂದು ಸಾರಿ ರಜೆ ಇದ್ದಾಗ, ಕಾಲೇಜಿಗೆ ರಜೆ ಆದಾಗ ಅವನು ಅವ್ರ ಅಪ್ಪನ ಜೊತೆ ಕೆಲ್ಸಕ್ಕೆ ಹೋಗ್ತಾನೆ. ನಾನು ಅವಾಗ ಮನೇಲಿ ಇದ್ಕೊಂಡು ಬಟ್ಟೆ ತೊಳೆಯೋದು ಇಂಥವೆಲ್ಲ ಇದ್ದಾಗ ನಾನು ಮನೇಲಿ ಮಾಡ್ಕೊತೀನಿ. ನನ್ನ ಮಗನೂ ಅಷ್ಟೇ, ಯಾವತ್ತೂ ನಾನು ಯಾಕೆ ಹೋಗಿ ಮಾಡಲಿ, ನಾನು ಹೋಗೋದಿಲ್ಲ ಹಂಗೆ ಹಿಂಗೆ ಅಂತ ಪಾಪ ವಾದ ಮಾಡಲ್ಲ, ಯಾವತ್ತೂ ಮಾಡಿಲ್ಲ. ಹೋಗ್ತಾನೆ ಪಾಪ. ನನಗೇನೆ ಹೇಳ್ತಾನೆ, ನೀನು ರೆಸ್ಟ್ ತಗೊಳಮ್ಮ, ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಪ್ಪನ ಜೊತೆ ಅಂತ ಹೇಳ್ತಾನೆ. ಏನೋ ನಮ್ಮ ಮನೇಲಿ ನಮ್ಮ ಯಜಮಾನ್ರು ಅಷ್ಟೇ ತುಂಬ ಹೆಲ್ಪ್ ಮಾಡ್ತಾರೆ. ಕಸ ಹೊಡ್ಕೊಟ್ರೆ ನೆಲ ಒರೆಸ್ಕೊಡ್ತಾರೆ. ಯಾಕೆಂದರೆ ನಾನು ಜೊತೇಲಿ ಬಂದು ಸಪೋರ್ಟ್ ಮಾಡ್ತೀನಿ ಅಂತ ನನಗೂ ಮನೇಲಿ ಅವರು ಸಪೋರ್ಟ್ ಮಾಡ್ತಾರೆ. ಅಡುಗೆ ಮಾಡಿದ್ರೆ ಈರುಳ್ಳಿ ಹೆಚ್ಕೊಡೋದು, ಕಾಯಿ ತುರ್ಕೊಡೋದು, ಟೊಮೊಟೊ ಹೆಚ್ಚೋದು ಇಂಥವೆಲ್ಲ ಅವ್ರು ಮಾಡಿಕೊಡ್ತಾರೆ. ನನ್ನ ಮಗನೂ ಅಷ್ಟೇ, ಸಾಂಬಾರು ಏನಾರು ಇದ್ದರೆ ಸಂಜೆ ಬಂದಾಗ ಅನ್ನಕ್ಕಿಟ್ಬಿಟ್ಟು ಅವನೇ ನೆಂಚಕ್ಕೆ ಏನಾರ ಮಾಡಿಕೊಡ್ತಾನೆ. ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ತೀವಿ. ಯಾರೂ ಏನು ನಾನು ಯಾಕೆ ಮಾಡಲಿ ಅಂತ ಅನ್ನಲ್ಲ. ಎಲ್ಲರೂ ಅನುಸರಿಸ್ಕೊಂಡು ಜೀವನ ಮಾಡ್ತಾವೆ.
ನಾವು ನನ್ನ ಮಗನಿಗೊಂದು ಮನೆ ಕಟ್ಕೊಡ್ಬೇಕು ಅನ್ನೋ ಆಸೆ. ಆ ಆಸೆಗೇ ಕಷ್ಟಪಡ್ತಾಯಿದ್ದೀವಿ. ನಾವು ಅನುಭವಿಸ್ದಂಗೆ ನನ್ನ ಮಗನೂ ಒಂದು ಬಾಡಿಗೆ ಮನೇಲಿದ್ದು ಏನು ಆಸೆಗಳನ್ನ ಈಡೇರಿಸ್ಕೊಂಡಲ್ಲಿ ಜೀವನ ಮಾಡಬಾರ್ದು ಅನ್ನೋ ಒಂದು ವಿಷಯಕ್ಕೆ ಅವನಿಗೋಸ್ಕರ ಒಂದು ಸೂರು ಅಂತ ಮಾಡಿಕೊಟ್ಬಿಟ್ರೆ ಹೆಂಗೋ ಅವ್ನ ಲೈಫ್ ಲೀಡ್ ಮಾಡ್ತಾನೆ. ಆ ಉದ್ದೇಶಕ್ಕೆ ನಾನು ನಮ್ಮ ಯಜಮಾನ್ರು ತುಂಬ ಕಷ್ಟಪಡ್ತಾಯಿದ್ದೀವಿ. ಈ ಬೆಂಗಳೂರು ಅಂತ ಇದರಲ್ಲಿ ಬಾಡಿಗೆ ಕಟ್ಕೊಂಡು ತಿಂಗಳಾಯಿತು ಅಂದರೆ ಬಾಡಿಗೆ ಕಟ್ಟಬೇಕು. ತಿಂಗಳು ಹೇಗೆ ಕಳೆಯುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ, ಹಂಗೆ ಇದಾಗುತ್ತೆ. ನಾವಂತೂ ಓದಲಿಲ್ಲ, ನನ್ನ ಮಗನಾರು ಓದಬೇಕು. ಅವನು ಎಷ್ಟು ಓದ್ತೀನಿ ಅಂತ ನಾವು ಓದಿಸ್ತೀವಿ. ಅವನಿಗೋಸ್ಕರನೇ ಜೀವನ ಮಾಡ್ತಾ ಇರೋನೊಬ್ಬ ಮಗನಿಗೆ ಏನಾದರೂ ಮಾಡಬೇಕು ಅನ್ನೋ ಆಸೆ. ಹೆಂಗೋ ಆ ರಾಯರು ನಮ್ಮಪ್ಪ ನಮ್ಮ ತಂದೆ ನಮ್ಮ ಅಪ್ಪನ ನಂಬ್ಕೊಂಡು ಜೀವನ ಮಾಡ್ತಾವೆ. ಹೆಂಗೋ ಯಾರಿಗೂ ತಲೆ ಬಗ್ಗಿಸ್ದಂಗೆ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾನೆ ಆ ನಮ್ಮಪ್ಪ ರಾಯರು. ಆ ರಾಯರಿಗೆ ಅದಕ್ಕೇ ನಾನು ಯಾವ ವಾರ ಮಾಡಲಿಲ್ಲ ಅಂದ್ರೂ ಗುರುವಾರ ಮಾತ್ರ ಮಿಸ್ ಮಾಡಲ್ಲ. ಹಾಗೂ ಒಂದೊಂದು ಸರಿ ಮಿಸ್ ಆಗುತ್ತೆ. ಕೆಲಸ ಮಾಡ್ಕೊಬಂದು ಒಂದೊಂದು ಸರಿ ಮಾಡೋಕ್ಕೆ ಆಗೋದಿಲ್ಲ, ಸಾಕಾಗ್ಬಿಟ್ಟಿರ್ತೀವಿ. ಒಂದು 8-9 ಅವರು ನಿಂತ್ಕೊಂಡೇ ಇರಬೇಕು ಅಲ್ವಾ. ಆವಾಗ ಒಂದು ಸರಿ ಬಂದು ಮಾಡೋಕ್ಕೆ ಆಗೋದಿಲ್ಲ ವಾರನ. ಅವಾಗ ನನ್ನ ಮಗನಿಗೆ ಹೇಳ್ಬಿಡ್ತೀನಿ ದೀಪ ಹಚ್ಬಿಡಪ್ಪ ಅಂತ. ಹೆಂಗೋ ನನ್ನ ಮಗ ಹಚ್ತಾನೆ, ಹೇಳಿದ್ದೆಲ್ಲ ಮಾಡ್ತಾನೆ ನನ್ನ ಮಗ. ಹೆಂಗೋ ಆ ರಾಯರ ಆಶೀರ್ವಾದ ಎಲ್ಲರ ಮೇಲೂ ಇದ್ದರೆ ಅಷ್ಟೇ ಸಾಕು ನಮಗೆ. ರಾಯರು ಎಲ್ಲರಿಗೂ ಕಾಪಾಡಲಿ ಅನ್ನೋದೇ ನಮ್ಮ ಆಸೆ. ಅವ್ರು ನಮ್ಮದವ್ರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ನಾವೇನು ಹುಟ್ಟಾಗಿಂದ ನಮ್ಮ ಅಪ್ಪನ ಪೂಜೆ ಮಾಡ್ಕೊಂಡು ನಾವು ಬಂದಿಲ್ಲ. ಈಗ ಒಂದು 10 ವರ್ಷದಿಂದ ನಾವು ನಮ್ಮ ಅಪ್ಪನ ಪೂಜೆ ಮಾಡ್ತಾಯಿರೋ ರಾಯರನ್ನು. ಆವಾಗಿಂದ ಈಗಲವರೆಗೂ ಯಾರಿಗೂ ಕೈ ಚಾಚಂಗೆ, ಯಾರ ಹತ್ರನೂ ಕೈ ಚಾಚ್ದಂಗೆ ಕಾಪಾಡೋನು ನಮ್ಮಪ್ಪ. ಅದಕ್ಕಿಷ್ಟು ಋಣಿಯಾಗಿದ್ರೂ ನಮ್ಮಪ್ಪಗೆ ಸಾಲದು. ಆದರೆ ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ, ಕೆಲಸ ಮುಗಿಸ್ಕೊಬಂದು ಆಗಲ್ಲ. ಆದರೆ ನಾನು ಕೈಲಾದಷ್ಟು ನಮ್ಮ ಮನೇಲೇ ಪೂಜೆ ಮಾಡ್ಕೊತೀನಿ. ಅದೇ ನನಗೆ ತೃಪ್ತಿ. ಯಾವಾಗಾಗುತ್ತೋ ಆವಾಗ ನಮ್ಮ ಅಪ್ಪನ ದರ್ಶನ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಷ್ಟೆ. ನಂಗೆ ಮನೇಲೇ ಕೈಲಾದಷ್ಟು ಏನಾಗುತ್ತೆ. ನಾನು ಸಾಮಾನ್ಯವಾಗಿ ಏನೂ ಇಡಲ್ಲ ರಾಯರಿಗೆ. ಹಾಲು ಬಿಟ್ಟರೆ ಹಾಲೊಂದು ಯಾವಾಗಲೂ ಇಡ್ತೀನಿ. ನಮ್ಮ ಅಪ್ಪಂಗೆ ಅದೇ ಇದು ನೈವೇದ್ಯ. ಅದೊಂದು ಹಾಲಿಟ್ಟು ನೈವೇದ್ಯ ಮಾಡಿಬಿಡ್ತೀನಿ. ಇದುವರೆಗೂ ನಮ್ಮಪ್ಪ ನಮ್ಮನ್ನು ಯಾವತ್ತೂ ಕೈ ಬಿಟ್ಟಿಲ್ಲ, ಮುಂದಕ್ಕೂ ಹಿಂಗೆ ಕೈ ಹಿಡಿದು ನಡೆಸ್ತಾನೆ ಅಂತ ನಮ್ಮ ಅಪ್ಪನ ನಂಬಿದ್ದೀವಿ. ಆ ರಾಯರು ಯಾರ ಹತ್ರನೂ ಕೈ ಚಾಚ್ದಂಗೆ ನಮ್ಮನ್ನು ಕಾಪಾಡಿಬಿಟ್ರೆ ಅಷ್ಟೇ ಸಾಕು, ಅಷ್ಟೇ ಸಾಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ರಾಯರೇ.